ಎಸ್ ಪಶ್ಚಿಮ ಘಟ್ಟದಲ್ಲಿ ವರುಣನ ರೌದ್ರ ನರ್ತನ ಮುಂದುವರೆದಿದೆ. ಬೆಳಗಾವಿಯ ಕೃಷ್ಣಾ ತಟದಲ್ಲಿ ಜಲಪ್ರಳಯದ ಸದೃಶ ಆಪತ್ತನ್ನ ಆತಂಕವನ್ನ ಉಂಟು ಮಾಡ್ತಾ ಇದೆ. ಇನ್ನು ನದಿಗೆ ಹರಿದು ಬಂದಿರುವಂತದ್ದು ಒಳಹರಿವು. ಇನ್ನು ಪಶ್ಚಿಮ ಘಟ್ಟದಲ್ಲಿ ವರುಣನ ರೌದ್ರ ನರ್ತನ ಮುಂದುವರೆದಂತೆ ಬೆಳಗಾವಿಯ ಕೃಷ್ಣಾ ತಟದಲ್ಲಿ ಜಲಪ್ರಳಯ ಸದೃಶ ಆಪತ್ತು ಉಂಟಾಗ್ತಾ ಇದೆ. ನದಿಗೆ ಬರೋಬ್ಬರಿ 1.50 ಲಕ್ಷ ಕ್ಯೂಸೆಕ್ ಹರಿವು ಉಂಟಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ವೇದಗಂಗಾ ಮತ್ತು ದೂಧಗಂಗಾ ನದಿಗಳು ಪ್ರವಾಹದ ಉಗ್ರ ರೂಪಕ್ಕೆ ಬೆಳಗಾವಿಯ ಗಡಿ ಭಾಗದ ಜನತೆ ಬೆಚ್ಚಿ ಬಿದ್ದು ಹೋಗಿದ್ದಾರೆ. ಸತತ 3 ದಿನಗಳಿಂದ ಪಶ್ಚಿಮ ಘಟ್ಟದಲ್ಲಿ ಅತಂತ್ರ ಉಂಟಾಗ್ತಾ ಇದೆ. ಈ ಬಾರಿ ಮಳೆಯಿಂದಾಗಿ ಅದೇ ರೀತಿಯಾಗಿ 1.50 ಲಕ್ಷ ಕ್ಯೂಸೆಕ್ ಒಳಹರಿವು ಕೃಷ್ಣಾ ನದಿಯಿಂದ ಆಗ್ತಾ ಇದೆ. ವೇದಗಂಗಾ ದೂಧಗಂಗಾ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವಂತದ್ದು ಎರಡೂ ನದಿಗಳು. ಇನ್ನು ಅಲ್ಲಿ ನೋಡ್ತಾ ಹೋದಾಗ ವಯನಾಡಿನಲ್ಲಿ ಎಷ್ಟರ ಮಟ್ಟಿಗೆ ಆತಂಕ ಉಂಟಾಗ್ತಾ ಇದೆ. ಇನ್ನು ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗಿರುವಂತದ್ದು. ಜುಲೈ 7 ಅಂದ್ರೆ ಇವತ್ತು ಮಧ್ಯಾಹ್ನ ವಯನಾಡಿನ ವೇಪಾಡಿ ಬಳಿ ಮೀನಾಕ್ಷಿ ಸೇತುವೆ ಮತ್ತೆ ಕಲ್ಲಾಡಿ ಸುರಂಗ ಕಾಮಗಾರಿ ಕೂಡ ನಡೀತಾ ಇದ್ದಂತ ಜಾಗ ಅದು. ಅಲ್ಲಿ ದುರಂತ ನಡೆದಿರುವಂತದ್ದು. ಈ ಮಳೆಯ ರೌದ್ರ ನರ್ತನಕ್ಕೆ ಅತಿಯಾದ ಮಳೆ ಆಗ್ತಾ ಇದೆ. ಇನ್ನೂ ಕೂಡ ಇದು ಮುಂದುವರಿಯುತ್ತೆ. ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ನೀಡಿರುವಂಥದ್ದು. ಆದರೂ ಯಾವಾಗ ಯಾವ ಸ್ಥಳದಲ್ಲಿ ಏನು ಸಂಭವಿಸುತ್ತೆ ಅನ್ನುವಂಥದ್ದು ಆತಂಕದಲ್ಲಿ ಬೆಳಗಾವಿಯ ಜನತೆ ಇದ್ದಾರೆ. ವೇದಗಂಗಾ ದೂಧಗಂಗಾ ನದಿಗಳು ನಾವು ನೋಡ್ತಾ ಇದ್ದೀವಿ ಅಪಾಯದ ಮಟ್ಟಕ್ಕೆ ತಲುಪೋದಷ್ಟೇ ಅಲ್ಲ, ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಪ್ರವಾಹದ ಭೀತಿಯಲ್ಲಿ ಇರುವಂಥದ್ದಲ್ಲಿ ಜನತೆ. ಇನ್ನು ನದಿಗಳ ಆರ್ಭಟ ಮುಂದುವರೆದಿದೆ. ದೇವಸ್ಥಾನ, ದರ್ಗಾ, ಸ್ಮಶಾನ ಭೂಮಿಗಳು ಕಂಪ್ಲೀಟ್ ಆಗಿ ಜಲಸಮಾಧಿಯಾಗಿದೆ. ಸಾವಿರಾರು ಹೆಕ್ಟೇರ್ ಕಬ್ಬು ಸೇರಿ ವಿವಿಧ ತಳಿ ಬೆಳೆಗಳು ಜಲಮಯವಾಗಿರುವಂಥದ್ದು. ಇನ್ನು ಡ್ರೋನ್ ಕ್ಯಾಮೆರಾದಲ್ಲಿ ನದಿಗಳ ರೌದ್ರಾವತಾರದ ದೃಶ್ಯಗಳು ಸೆರೆಯಾಗಿದೆ. ಗಡಿ ತಾಲೂಕಲ್ಲಾಗಿರುವಂತಹ ಚಿಕ್ಕೋಡಿ ಆಗಿರ್ಬೋದು, ನಿಪ್ಪಾಣಿಯಲ್ಲಿ ಹೈ ಅಲರ್ಟ್ ಅನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಅಪಾಯದ ಮಟ್ಟ ನೀರಿ ಅಲ್ಲಿನ ನದಿಗಳು ಹರಿತಾ ಇರುವಂಥದ್ದು. ಇನ್ನು ಅಲ್ಲಿದ್ದಂತಹ ದೇವಸ್ಥಾನಗಳು, ದರ್ಗಾ, ಸ್ಮಶಾನ ಭೂಮಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಸಮಾಧಿ ಉಂಟಾಗಿದೆ. ಕಾಣೋಕೆ ಸಿಗ್ತಾ ಇಲ್ಲ. ದೇವಸ್ಥಾನಗಳ ಗರ್ಭ ಗುಡಿಯೊಳಗೂ ಕೂಡ ನೀರು ಪ್ರವೇಶಿಸಿ ಅರ್ಧ ಸಂಪೂರ್ಣವಾಗಿ ನಮಗೆ ಮೇಲ್ಭಾಗದಲ್ಲಿ ಓಕೆ ಇಲ್ಲಿ ದೇವಸ್ಥಾನ ಇತ್ತು ಅನ್ನೋ ಹಂತಕ್ಕೆ ಕಾಣಿಸ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲೂ ಕೂಡ ಇಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಅಲ್ಲಿ ಯಾವ ಸಂದರ್ಭದಲ್ಲಿ ಎಲ್ಲಿಗೆ ನೀರು ಹರಿಯುತ್ತೆ, ಪ್ರವಾಹದ ಆತಂಕ ಈ ರೀತಿಯಾಗಿ ಉಂಟಾಗಿರುವಂಥದ್ದು. ಸಾವಿರಾರು ಹೆಕ್ಟೇರ್ ಕಬ್ಬು, ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಬೆಳೆ ನಾಶ ಆಗಿರುವಂತ ಈಗ ರೈತರು ಆತಂಕದಲ್ಲಿ ಒಂದ್ ಕಡೆ ಇದ್ರೆ, ಮನೆ ಮಠಗಳನ್ನ ಕಳ್ಕೊಂಡಿರುವಂತವರು ದೇವಸ್ಥಾನಗಳನ್ನೇ ಬಿಟ್ಟಿಲ್ಲ, ಇನ್ನು ಮನೆ ಮಠಗಳ ಲೆಕ್ಕ ಹಾಕ್ಬೇಕಾ? ಸಂಪೂರ್ಣವಾಗಿ ಜಲ ಸಮಾಧಿ ಆಗಿರುವಂಥದ್ದು ಅಲ್ಲಿನ ದೇವಸ್ಥಾನಗಳು, ದರ್ಗಾ, ಸ್ಮಶಾನ ಭೂಮಿಗಳೆಲ್ಲವೂ ಕೂಡ. ಡ್ರೋನ್ ಕ್ಯಾಮೆರಾದ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಹರಿತಾ ಇರುವಂತಹ ನೀರು, ದೇವಸ್ಥಾನ ಅಲ್ಲಿತ್ತು ಅಥವಾ ದರ್ಗಾ ಇದೆ, ಸ್ಮಶಾನದ ರುದ್ರಭೂಮಿ ಯಾವುದು ಕಾಣಿಸ್ತಾ ಇಲ್ಲ, ರಸ್ತೆ ಏನು ಕಾಣಿಸೋದಿಲ್ಲ, ಕಂಪ್ಲೀಟ್ ಜಲಮಯವಾಗಿರುವಂಥದ್ದು. ಇಷ್ಟು ದೊಡ್ಡ ದೊಡ್ಡ ದೇವಾಲಯಗಳಿಗೇನೆ ಈ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿದೆ ಅಂದ್ರೆ ಅಲ್ಲಿನ ಚಿಕ್ಕ ಪುಟ್ಟ ಮನೆಗಳ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಆಗಿರ್ಬೋದು. ಇನ್ನು ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳು ಅಂತೂ ಕಣ್ಣಿಗೆ ಕಾಣಿಸ್ತಾ ಇರೋದಿಲ್ಲ. ಕಂಪ್ಲೀಟ್ ಆಗಿ ಡ್ರೋನ್ ದೃಶ್ಯಗಳು ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರಬಹುದು ನಮ್ಗೆ, ಆದ್ರೆ ಅಲ್ಲಿ ಒಂದು ದೊಡ್ಡ ಅಂದ್ರೆ ರೈತರು ನಂಬಿಕೊಂಡು ಈ ಬೆಳೆದಿದ್ದಂತಹ ಬೆಳೆಗಳು ಆ ಕಂಪ್ಲೀಟ್ 1 ಎಕರೆ ಅಥವಾ 2 ಎಕರೆ ಏನ್ ಸಂಪೂರ್ಣವಾಗಿ ಎಕರೆ ಗಟ್ಟಲೆ ನೆಲಸಮ ಆಗಿರುವಂಥದ್ದು, ಅಲ್ಲಿದ್ದಂತಹ ಬೆಳೆ ಎಲ್ಲವೂ ಕೂಡ ನಾಶ ಆಗಿರುವಂಥದ್ದು. ಇದೇ ಭೀತಿಯಲ್ಲಿ ಇದ್ದಾರೆ. ಸಾವಿರಾರು ಹೆಕ್ಟೇರ್ ಕಬ್ಬುಗಳನ್ನ ಬೆಳೆದಿರ್ತಾರೆ ಅಲ್ಲಿನ ಜನತೆ. ಇನ್ನು ಬೇರೆ ಬೇರೆ ಬೆಳೆ ಈ ಬಾರಿ ಮಳೆ ಆಗುತ್ತೆ, ಒಳ್ಳೆ ರೀತಿಯಾದಂತಹ ಬೆಲೆ ಸಿಗುತ್ತೆ ನಮ್ಗೆ ಅಂತ ಕಾದಿದ್ದಂತಹ ರೈತರು ಈಗ ಸಂಪೂರ್ಣ ನಾಶ ಆಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಪ್ರವಾಹ ಎಲ್ಲಿ ಆವರಿಸ್ಕೊಂಡ್ ಬಿಡುತ್ತೋ ಅನ್ನುವಂತ ಭೀತಿಯಲ್ಲಿ ಎಷ್ಟೋ ಜನ ಅಲ್ಲಿದ್ದಂತಹ ಜಾಗಗಳಿಂದ ಬೇರೆ ಕಡೆಗೆ ಗುಳೆ ಹೋಗ್ತಾ ಇದ್ದಾರೆ. ಲಾರಿಗಳನ್ನ ಮಾಡಿಕೊಂಡು ಇಲ್ಲಿದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ತಮ್ಮ ಜಾನುವಾರುಗಳು ಎಲ್ಲವನ್ನ ತಗೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ನಮ್ಮನ್ನ ನಾವು ಉಳಿಸ್ಕೊಂಡ್ರೆ ಸಾಕು ಅಂತ. ಇನ್ನು ಕೆಲವರು ಬೆಂಗಳೂರು ಇಂಥ ಈ ದೊಡ್ಡ ದೊಡ್ಡ ಸಿಟಿಗಳಿಗೆ ಬಂದು ಕೂಲಿ ಮಾಡ್ಕೊಂಡು ಜೀವನ ನಡೆಸೋಣ, ಆದರೆ ನಮ್ಮ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಬರ್ತಾ ಇರುವಂಥದ್ದು.
ಬೇರೆ ಬೇರೆ ಕಡೆಗಳಿಗೆ. ಇಂಥ ಪರಿಸ್ಥಿತಿ ಇನ್ನೂ ಕೂಡ ಮುಂದುವರಿಯುತ್ತೆ ಈ ಮಳೆಯ ರೌದ್ರ ನರ್ತನ. ಡ್ರೋನ್ ಕ್ಯಾಮೆರಾದ ದೃಶ್ಯಗಳು, ನದಿಗಳ ರೌದ್ರಾವತಾರದ ದೃಶ್ಯಗಳನ್ನ ನಾವು ನೋಡ್ತೀವಿ.